ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ತಮ್ಮನೆಲ್ಲ ನೋಡೇ ಇರ್ತೀರ ಏನು ಇವತ್ತು ಕಾನ್ಸೆಪ್ಟ್ ಅಂದರೆ. ಸೊ ಇವತ್ತಿನ ಟಾಪಿಕ್ ಏನಂದರೆ DHI ಅಂದರೆ ಏನು, DHI ಮುಗಿದ ಮೇಲೆ ಏನು ಮಾಡಬೇಕು, DHI ಇಟ್ ಈಸ್ ಅ ಗುಡ್ ಕೋರ್ಸ್ ಆರ್ ಬ್ಯಾಡ್, ಈ ಥರ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ DHI ಮುಗಿದ ಮೇಲೆ ಮುಂದೆ ಏನು, 5 years ಆಗಿದೆ, ಮನೇಲಿ ಇದ್ದೀವಿ, ಕಾಲ್ಫರ್ಮ್ ಆಗಿಲ್ಲ. ಸೊ ಆ ಥರ ಇದೆಲ್ಲ ಗೊತ್ತಾಗಬೇಕಂದ್ರೆ ನೀವು ಫಸ್ಟ್ DHI ಅಂದರೆ ಏನು, ಐ ಮೀನ್ ಯಾವ ಜಾಬ್, ಯಾವ ಥರ, ಯಾವ ಡಿಪಾರ್ಟ್ಮೆಂಟ್, ಸೊ ಇದೆಲ್ಲ ತಿಳ್ಕೊಬೇಕಾಗುತ್ತೆ. ಸೊ ನಾನು ಬೇಸಿಕಲಿ ಸ್ವಲ್ಪ ಲೈಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. DHI ಅಂದರೆ ನಮ್ಮ ವರ್ಕ್ ಬರೋದು PHC ಅಂಡರಲ್ಲಿ. PHC ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ. PHC ಅಂದರೆ ಪಬ್ಲಿಕ್ ಹೆಲ್ತ್ ಸೆಂಟರ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ. ಸೊ 1 PSC ಅಂಡರಲ್ಲಿ 1 ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್, 1 ಮೇಲ್ ಆ್ಯಂಡ್ 1 ಫಿಮೇಲ್. ಸೊ 1 PHC ನಮ್ದು 2 ಜಾಬ್ ಇರುತ್ತೆ. ಸೊ ಆ ಥರ ಟೋಟಲ್ ಎಲ್ಲ ಕಡೆ ಎಷ್ಟು PSC ಇದ್ದಾವೆ. ಸೊ ಆಲ್ರೆಡಿ ಎಲ್ಲ PSC ಮೋಸ್ಟ್ ಎಲ್ಲ ಫುಲ್ಫಿಲ್ ಆಗಿಬಿಟ್ಟಿದ್ದಾವೆ. ಸೊ ಅವ್ರು ಯಾವಾಗ ರಿಟೈರ್ಡ್ ಆಗ್ತಾರೆ ಅವಾಗ ನಮ್ಮ ಮುಂದೆ ಜಾಬ್ ಬರುತ್ತೆ. ಅವ್ರು ರಿಟೈರ್ಡ್ ಆಗಿಲ್ಲ ಅಂದರೆ ನಾವು ಕಾಲ್ಫರ್ಮ್ ಆಗೋದೇ ಇಲ್ಲ. ಸೊ ಲಾಸ್ಟ್ 5 year ಅದೇ ಆಗ್ತಿದೆ. ಇವಾಗ ನೀವಾಗಿ ಸ್ಟಾರ್ಟ್ ಆಗಿದೆ, ಮುನ್ಸಿಪಾಲ್ಟಿಲೆಲ್ಲ ಕರಿತಿದ್ದಾರೆ, ಬಟ್ ತುಂಬ ಕಡಿಮೆ, ಅಂದರೆ 20 post 30 post ಅಷ್ಟೇ ಕರಿತಿದ್ದಾರೆ. ಸೊ ಅದು ಯಾವುದಕ್ಕೂ ಸಾಧ್ಯನೇ ಇಲ್ಲ. ಅಂದರೆ ತುಂಬ ಜನ ಇದ್ದಾರೆ DHI ಮುಗಿಸಿದವರು. ಸೊ ಅದು ತುಂಬಾನೇ ಕಡಿಮೆ ಕಾಲ್ಫರ್ಮ್ ಆಗ್ತಿದೆ. ಸೊ ಗೌರ್ಮೆಂಟ್ ಇಂದ ನಂಗೆ ಕೇಳಿದ್ರೆ DHI ಇಟ್ಸ್ ಗುಡ್ ಕೋರ್ಸ್ ಆರ್ ಬ್ಯಾಡ್ ಅಂತ. ಸೊ ಮುಂಚೆ ಇಟ್ಸ್ ವೆರಿ ಗುಡ್ ಪೋಸ್ಟ್ ಅಂದ್ರೆ ಕರಿತಿದ್ರು, ಕಾಲ್ಫರ್ಮ್ ಆಗ್ತಿದ್ವು, ಸೊ ಚೆನ್ನಾಗಿತ್ತು. ಬಟ್ ಇವಾಗ ಇದಕ್ಕಿಂತ ಚೆನ್ನಾಗಿ DMLT OT ಅವನ್ನೆಲ್ಲ ಮಾಡ್ಕೋಬಹುದು ನೀವು. DHI ಅಲ್ಲಿ ಕಾಲ್ಫರ್ಮ್ ಆಗ್ತಾನೇ ಇಲ್ಲ. ಸೊ ಮೈ ಪ್ರಿಫರೆನ್ಸ್ ಈಸ್ DHI ಇಸ್ ನಾಟ್ ಗುಡ್ ಎಟ್ ನಾವು ಅಷ್ಟೇ. ಮುಂದೆ ಕಾಲ್ಫರ್ಮ್ ಆದ್ರೆ ಇಟ್ಸ್ ಅ ವೆರಿ ಗುಡ್ ಕೋರ್ಸ್, ಬೆಸ್ಟ್ ಒನ್. ಬಟ್ ನೌ ಎಟ್ ಟೈಮ್ ಅಂಡ್ ದಿಸ್ ಟೈಮ್ ಇಟ್ಸ್ ನಾಟ್ ದಟ್ ಮಚ್ ಆಫ್ ಗುಡ್. ನಿಮ್ಗೆಲ್ಲ ಗೊತ್ತಿರೋಂಗೆ ಫಸ್ಟ್ ಇಯರ್ಸ್ಗೆ ಫ್ರೆಷರ್ಸ್ಗೆ ನಿಮ್ಗೆ ಇನ್ನೂ ಚಾನ್ಸ್ ಇದೆ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಮುಗಿದ್ಮೇಲೆ ನೀವು ಕೋರ್ಸ್ ಚೇಂಜ್ ಮಾಡ್ಕೋಬಹುದು. ಅಕಸ್ಮಾತ್ ನಿಮ್ಮ ಕಾಲೇಜಲ್ಲಿ ಯಾವ ಕೋರ್ಸ್ ಇಲ್ಲ ಅಂದ್ರೆ ನೀವು ಕಾಲೇಜು ಚೇಂಜ್ ಮಾಡ್ಕೋಬಹುದು. ಸೊ ಫಸ್ಟ್ ಇಯರ್ಸ್ಗೆ ಅಪರ್ಚುನಿಟಿ ಇದೆ. ಸೆಕೆಂಡ್ ಇಯರ್ ಮತ್ತು ಫೈನಲ್ ಇಯರ್ ಅಂತೂ ಮಾಡಲೇಬೇಕು. ಸೊ DHI ಅಡ್ಮಿಷನ್ ತೊಗೊಂಡಿದ್ದೀರ ಅಂದ್ರೆ. ಸೊ ನಿಮಗೆ ನಾನು ಆ ಥರ ಹೇಳ್ತಾ ಇಲ್ಲ ಇಟ್ಸ್ ಅ ವೆರಿ ಬ್ಯಾಡ್ ಅಂತ. ಸೊ ಇಟ್ಸ್ ಅ ಗುಡ್ ಕೋರ್ಸ್. ಇದು ಮುಗಿದ್ಮೇಲೆ ಏನು ಮಾಡೋದು ಅಂತ ನೆಕ್ಸ್ಟ್. ಸೊ ಅದಕ್ಕೆ ಬರೋಣ ಇವಾಗ. ಸೊ ಇವಾಗ DHI ಮುಗಿದ್ಮೇಲೆ ಏನು. ಸೊ DHI ಮುಗಿದ್ಮೇಲೆ ನೀವು ಒಂದು ಕೋರ್ಸ್ ಮಾಡ್ಬೋದು, ದಟ್ ಈಸ್ ಕಾಲ್ಡ್ BPH, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್. ಸೊ ಇದು ಸೇಮ್ ನೀವು DHI ಹೆಂಗ್ ಕಲಿತಿರಲ್ಲ, ಸೊ ಅದೇ ಒಂದು ಸ್ಟೆಪ್ ಮೇಲೆ, ಅಂದ್ರೆ ನೆಕ್ಸ್ಟ್ ಸೇಮ್ ಅದೇ ಎಲ್ಲ ಇರುತ್ತೆ. ಸೊ ಅದೇ ತರ ಸೇಮ್ ಚಾಪ್ಟರ್ಸ್ ಎಲ್ಲ ನೀವು ನೋಡ್ಬೋದು, ಬೇಕಾದ್ರೆ ನಿಮ್ ಗೂಗಲ್ ಅಲ್ಲೆಲ್ಲ ಸಿಗ್ತವೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಬೇಕಿದ್ರೆ. ಸೊ ಸೇಮ್ ಅದೇ ತರ ಎಲ್ಲ ಹೆಂಗಿದೆ, ನೀವು ಹೆಂಗ್ DHI ಓದಿದ್ರಲ್ಲ ಸೇಮ್ ಅದೇ ತರನೇ ಇರುತ್ತೆ. ಸೊ ಅದು 4 years ಕೋರ್ಸ್. ಆದ್ರೆ ನಾವು DHI ಮುಗಿಸ್ಕೊಂಡು ಹೋದ್ರೆ ಅದು ನಿಮ್ 3 years ಕೋರ್ಸ್ ಆಗುತ್ತೆ. ನಮ್ಗೆ ಲ್ಯಾಟರಲ್ ಎಂಟ್ರಿ ಕೊಡ್ತಾರೆ. ಸೊ ನಿಮ್ಗೆ ಡೌಟ್ ಬರ್ಬೋದು ಇವಾಗ BPH ಅಂದ್ರೆ ಏನು, ಅದು ಎಲ್ಲಿ ಬರುತ್ತೆ ಜಾಬ್. ಸೊ ಅದನ್ನ ಮಾಡಿದ್ರೆ ನಮ್ಗೆ ಏನ್ ಅಡ್ವಾಂಟೇಜ್, ಏನ್ ಡಿಸ್ಅಡ್ವಾಂಟೇಜ್, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ ಒಂದೊಂದಾಗೆ. ಸೊ BPH ಅಂದ್ರೆ ನಿಮ್ಗೆ ಆಲ್ರೆಡಿ ಹೇಳಿದೆ, ಬ್ಯಾಚುಲರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ. ಸೊ ನಿಮ್ಗೆಲ್ಲ ಒಂದು ಡೌಟ್ ಬಂದೇ ಬರುತ್ತೆ ಕಾಮನ್ ಆಗಿ. ಸೊ ಏನಿದು BPH, ಇದು ಮುಗಿಸಿದ ಮೇಲೆ ನಮ್ಗೆ ಏನಾದ್ರೂ ಯೂಸ್ ಆಗುತ್ತಾ ಇದರಿಂದ. ಸೊ ಆ ತರ ನಿಮ್ ಕ್ವಶನ್ ಬಂದೇ ಬರುತ್ತೆ. ಸೊ ಅದನ್ನ ಹೇಳೋದಾದ್ರೆ BPH ಅಂದ್ರೆ ಇಸ್ ಜಸ್ಟ್ ಅಪ್ಗ್ರೇಡೆಡ್ ವರ್ಷನ್ ಆಫ್ DHI ಅಂತಾನು ಹೇಳಿದೆ ನಿಮ್ಗೆ ಆಲ್ರೆಡಿ ನಾನು. ಸೊ BPH ಮುಗಿದ್ಮೇಲೆ ಸೊ ನಿಮ್ಗೆ ಕಾಲೇಜಲ್ಲಿ ಕಾಲ್ಫರ್ಮ್ಗಳು ಬರ್ತವೆ, ಅಂದ್ರೆ ಕ್ಯಾಂಪಸ್ ಬರ್ತವೆ. ಸೊ ಕಾಲೇಜಲ್ಲಿ ಕ್ಯಾಂಪಸ್ ಬಂದಾಗ ಐ ಥಿಂಕ್ ನಿಮ್ಗೆ ಗೊತ್ತಿರ್ಬೇಕು, ದೊಡ್ಡ ದೊಡ್ಡ ಏಜೆನ್ಸೀಸ್ ಲೈಕ್ ಅಪೋಲೋ, ಸೊ ಆ ಥರ ಎಲ್ಲ ಏಜೆನ್ಸಿಗಳು ಬರ್ತವೆ. ಸೊ ನೀವು ಚೆನ್ನಾಗಿ ಓದಿದ್ರೆ, ಚೆನ್ನಾಗಿ ನಿಮ್ದು ಟಾಕಿಂಗ್ ಸ್ಟೈಲ್ ಚೆನ್ನಾಗಿದ್ರೆ, ಸೊ ನಿಮ್ನ ಅಪಾಯಿಂಟ್ ಮಾಡ್ಕೊಂಡು ನಿಮ್ ಸರ್ವೆ ಗಿರ್ವೆ ಈ ತರ ಎಲ್ಲ ಬಂದಿರ್ತಾವಲ್ಲ, ಸೊ ಆ ತರ ಸರ್ವೆಗಳನ್ನೆಲ್ಲ ನಿಮ್ನ ಹಾಕೊಂಡು ಸರ್ವೆಗಳು ಮಾಡ್ತಾರೆ. ಸೊ ಅದೇ ತರ ಸೇಮ್ ಇರುತ್ತೆ ನಿಮ್ದು ಜಾಬ್ಗಳೆಲ್ಲ. ಸೊ ಅದನ್ನ ನಾನು ಕೇಳಿರೋ ಮಟ್ಟಿಗೆ ಸ್ಯಾಲ್ರಿಗಳೆಲ್ಲ 35,000 to 40,000, 20,000 to 30,000. ಸೊ ಇದೇ ತರ ಪ್ಯಾಕೇಜ್ಗಳೆಲ್ಲ ಇದಾವೆ. ಸೊ ದಟ್ಸ್ ಅ ವೆರಿ ಗುಡ್ ಅಂತ ಅನ್ಕೋತೀನಿ. ಬಿಕಾಸ್ DHI ಆದವ್ರಿಗೆ ಖಾಲಿ ಕುತ್ಕೊಳ್ಳೋದಕ್ಕಿಂತ BPH ಮಾಡ್ಕೊಂಡು ಚೆನ್ನಾಗಿ ಓದೋರಿದ್ರೆ, ಸೊ BPH ಮಾಡ್ಕೊಂಡು ಆರಾಮ್ ಯಾವ್ದಾದ್ರು ಏಜೆನ್ಸಿಯಲ್ಲಿ ಜಾಬ್ ಮಾಡ್ಕೋಬಹುದು. ಸೊ ನಿಮ್ಗೆ ಅದೊಂಥರ ಒಳ್ಳೆ ಚಾನ್ಸೇ, ಮಾಡ್ಬೋದು BPH ನ. ಸೊ BPH ಮುಗಿದ್ಮೇಲೆ ನೀವು MPH ಅಂತ ಮಾಡ್ಕೋಬಹುದು, ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್ ಅಂತ. ಸೊ ಅದು ಸೇಮ್ ಇದನ್ನೇ BPH ಇದೆ, ನೆಕ್ಸ್ಟ್ ಫಾರ್ವರ್ಡ್ ಸ್ಟೆಪ್ ಇರುತ್ತೆ. ಸೊ ಆ ತರ. ಆದ್ರೆ MPH ಮಾಡಿದ್ಮೇಲೆ ನೀವೆಲ್ಲ ಎಕ್ಸಾಮ್ ಎಲ್ಲ ಬರೋದು DHO ಆಗ್ಬೋದು. DHO ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್. ಸೊ ಅದನ್ನೆಲ್ಲ ನೀವು ಆಗ್ಬೋದು, ಆಗಕ್ಕೆಲ್ಲ ಚಾನ್ಸ್ ಇದೆ. ಅಕಸ್ಮಾತ್ ನೀವು MPH ಮಾಡಿದ್ರೆ ಅದು 3 years ಕೋರ್ಸ್ ಐ ಥಿಂಕ್. 3 years ಕೋರ್ಸ್. BPH ಮುಗಿಸಿ MPH ಮಾಡಬಹುದು. ಆಮೇಲೆ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ BPH ಮಾಡಿದ್ರೆ ನೀವು ಎನಿ ಡಿಗ್ರಿ ಇವಾಗ ಕಾಲ್ಫರ್ಮ್ ಆಗ್ತಿರ್ತಾವೆ ಗೌರ್ಮೆಂಟ್ ಇಂದ, PSIಗೆ ಯಾವ್ದಕ್ಕಾದ್ರೂ ಎನಿ ಡಿಗ್ರಿ ಆಗ್ಬೋದು ಅಂತ. ಸೊ ಆದ್ರೆ ನೀವು BPH ಮಾಡಿದ್ರೆ ನಿಮ್ಗೆ ಎನಿ ಡಿಗ್ರಿ ಕೌಂಟ್ ಆಗುತ್ತೆ, ನೀವು ಅಪ್ಲಿಕೇಶನ್ ಹಾಕ್ಬೋದು ಅವಕ್ಕೆಲ್ಲ. ಸೊ ದಟ್ಸ್ ಅನ್ ಬಿಗ್ ಅಡ್ವಾಂಟೇಜ್ ಐ ಥಿಂಕ್ ಫಾರ್ ಡಿಪ್ಲೊಮಾ ಹೆಲ್ತ್ ಇನ್ಸ್ಪೆಕ್ಟರ್ ಸ್ಟೂಡೆಂಟ್ಸ್. ಸೊ ಅದೊಂಥರ ದೊಡ್ಡ ಅಡ್ವಾಂಟೇಜ್ ನಮ್ಗೆಲ್ಲ. ಬಿಕಾಸ್ ಡಿಗ್ರಿ ಆದ್ರೆ ನೀವು ಯಾವ್ದು ಕಾಲ್ಫರ್ಮ್ ಆದ್ರೂ, ಎನಿ ಡಿಗ್ರಿ ಅಂತ ಯಾವ್ದು ಕಾಲ್ಫರ್ಮ್ ಆದ್ರೂ ನೀವು ಅದಕ್ಕೆ ಹಾಕ್ಬೋದು. ಯು ಆರ್ ಎಲಿಜಿಬಲ್ ಫಾರ್ ದಟ್. ಇವಾಗ ಡಿಸ್ಅಡ್ವಾಂಟೇಜ್ ನೋಡೋದಾದ್ರೆ,
DHI ಮುಗಿಸಿದ್ರು ಗೌರ್ಮೆಂಟ್ ಕಾಲ್ಫಾರ್ಮ್ ಆಗ್ತಿಲ್ಲ. ಸೊ BPH ಮುಗಿಸಿದ್ರು ಸೇಮ್ ಅದೇ, ಗೌರ್ಮೆಂಟ್ ಅಂತೂ ಕಾಲ್ಫಾರ್ಮ್ ಆಗೋದೇ ಇಲ್ಲ. ಮತ್ತು ನೀವು ಪ್ರೈವೇಟ್ ಸೆಕ್ಟರ್ ಅಲ್ಲೇ ವರ್ಕ್ ಮಾಡಬೇಕು. ಸೊ ಏಜೆನ್ಸಿ ಥ್ರೂನೇ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವಾಗ DHI ಎಲ್ಲ ಮುಗಿಸಿದ ಮೇಲೆ ತುಂಬಾ ಜನ ಹಾಸ್ಪಿಟಲ್ಗೆ ಸ್ಟಾಫ್ ಆಗಿ ಹೋಗ್ತಿದ್ದಾರೆ. ಸೊ ಅದೊಂಥರ ತುಂಬಾನೇ ಇದು ಅನ್ಸುತ್ತೆ. ಪ್ರೈವೇಟ್ ಅಲ್ಲಿ ಮೋಸ್ಟ್ಲಿ ಬಹಳ ಅಂದ್ರೆ 10-20 ಕೊಡಲ್ಲ, 10-15,000 ಸ್ಯಾಲರಿಗೆ ಹೋಗ್ತಿದ್ದಾರೆ DHI ಸ್ಟೂಡೆಂಟ್ಸ್. ನಾನು ತುಂಬಾ ಕಡೆ ನೋಡಿದ್ದೀನಿ. ಸೊ ಇಟ್ಸ್ ಅ ವೆರಿ ಬಿಗ್ ಅಡ್ವಾಂಟೇಜ್ ಫಾರ್ DHI ಸ್ಟೂಡೆಂಟ್ಸ್. PH ಕಾಲೇಜಸ್ ಬಗ್ಗೆ ಮಾತಾಡೋದಾದ್ರೆ ಹುಬ್ಳಿಯಲ್ಲಿದೆ, ಬೆಳಗಾವಿಯಲ್ಲಿದೆ, ಮತ್ತೆ ಬೆಂಗಳೂರಲ್ಲೂ ಇದೆ. ಬೆಂಗಳೂರಲ್ಲಿ ಸುಮಾರು 2-3 ಕಾಲೇಜಸ್ ಇದೆ. ಸೊ ನೀವು ಅಡ್ಮಿಷನ್ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ತಗೋಬಹುದು. ಅಂಡ್ ನೀವು ಅಲ್ಲಿ ಇನ್ನೊಂದು ಫಸ್ಟ್ ನಾನು ಕೇಳಿದ್ದೀನಿ ಆಲ್ರೆಡಿ, ಸ್ವಲ್ಪ ಜನ ವಿಚಾರಿಸಿದ್ದೀನಿ. ಸೊ ಕ್ಯಾಂಪಸ್ ಅಲ್ಲಿ ಈ 3 ಕಾಲೇಜಸ್ ಅಲ್ಲಿ ಜಾಸ್ತಿ ಬರ್ತವೆ ನಾನು ಕೇಳಿಸ್ಮೆಂಟಿಗೆ ಆಫ್ಟರ್ BPH. ಸೊ ನಿಮ್ಗೆ ಕ್ಯಾಂಪಸ್ ಬರಲಿ ನೀವು ಅಡ್ಮಿಷನ್ ಮಾಡ್ಬೇಕು. ಯಾಕಂದ್ರೆ ಕ್ಯಾಂಪಸ್ ಮುಗಿದು ಬೇರೆ ಕಡೆ ಹೋದ್ರೆ ಯೂಸೇ ಆಗಲ್ವಲ್ಲ. ಮತ್ತು ಸೇಮ್ DHI ತರನೇ ಆಗ್ಬಿಡುತ್ತೆ, ಮತ್ತು ಕೆಲಸ ಇಲ್ದಂಗೆ ಆಗ್ಬಿಡ್ತೀರಾ. ಸೊ ಅದಕ್ಕೆ ಕ್ಯಾಂಪಸ್ ಇದಾವ್ ಬರುತ್ತೆ ಇಲ್ವಾ ಅಂತ ಕೇಳ್ಕೊಂಡು ಅಡ್ಮಿಷನ್ ಮಾಡಿಸ್ಬೇಕು. ನಾನು ಕೇಳಿರೋ ಮಟ್ಟಿಗೆ ಇವು 3 ಕಡೆ ಬರ್ತವೆ. ಸೊ ಬೇರೆ ಬೇರೆ ಕಡೆನೂ ನಾನು ಕೇಳಿದ್ದೀನಿ, ಬಟ್ ಕ್ಯಾಂಪಸ್ ಅಂತೂ ಕನ್ಫರ್ಮೇಶನ್ ಬೇರೆ ಕಡೆ ಇಲ್ಲ. ಸೊ ಅದಕ್ಕೆ ನೋಡಿ, ನೀವು ಅಡ್ಮಿಷನ್ ತೊಗೊಳೋದಾದ್ರೆ ಇವು 3 ಕಡೆ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅದ್ರಲ್ಲಿ ಒಂದು ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ, ತಗೊಳ್ಳಿ. ಅಂಡ್ ಸೊ ಮೈ ಬೆಸ್ಟ್ ವಿಶಸ್ ಟು ಯು ಆಲ್. ಚೆನ್ನಾಗಿ ಓದಿ, ಚೆನ್ನಾಗಿ ಪರ್ಸೆಂಟೇಜ್ ಮಾಡ್ಕೊಳ್ಳಿ. ಇವಾಗ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಾದ್ರು ಇದ್ರೆ, ಸೆಕೆಂಡ್ ಇಯರ್ ಇದ್ರೆ ಚೆನ್ನಾಗಿ ಓದ್ಕೊಳ್ಳಿ. ಪರ್ಸೆಂಟೇಜ್ ಅಷ್ಟು ಜಾಸ್ತಿ ಮಾಡ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಅಕಸ್ಮಾತ್ ಇನ್ ಫ್ಯೂಚರ್ ಕಾಲ್ಫಾರ್ಮ್ಗಳು ಆದ್ರೆ DHI ಅವ್ರಿಗೆ ಸೊ ಅಪಾಯಿಂಟ್ ಆಗ್ತೀರಾ. ಮುನ್ಸಿಪಾಲಿಟಿ ಅಂತೂ ಕಾಲ್ಫಾರ್ಮ್ ಆಗ್ತಿರ್ತವೆ ಅವಾಗ, ಬಟ್ ಕಡಿಮೆ ಪೋಸ್ಟ್, 20-30 ಪೋಸ್ಟ್ ಆಗ್ತಿರ್ತವೆ. ನಮ್ ಲಕ್ ಚೆನ್ನಾಗಿದ್ರೆ ಅಲ್ಲಿಗೂ ಅಪಾಯಿಂಟ್ ಆಗ್ಬೋದಲ್ವಾ. ಸೊ ಅದೇ ಚೆನ್ನಾಗಿ ಓದ್ಕೊಳ್ಳಿ, ಪರ್ಸೆಂಟೇಜ್ ಜಾಸ್ತಿ ಮಾಡೋ ಕಡೆ ಗಮನ ಕೊಡಿ. ಸೊ ಅಷ್ಟೇ, ಚೆನ್ನಾಗಿ ಓದ್ಕೊಳ್ಳಿ ಎಲ್ರು. ಈ ಇನ್ಫಾರ್ಮೇಶನ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ DHI ಯಾರು ಓದ್ತಿದ್ದಾರೆ ಎಲ್ಲರಿಗೂ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ಯಾವ ಬ್ರಾಂಚ್ ಬಗ್ಗೆ ವಿಡಿಯೋ ಬೇಕು ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ DMLT, OT, X-ray ಸೊ ಇದೇ ತರ ಎಲ್ಲವುದು